ನೀನು ತುಂಬ ಕಾಟ ಕೊಡ್ತಾ ಇರೋರ ಜೊತೆ ಪರೀಕ್ಷೆ ನಿನಗೆ. ಸರೆಂಡರ್ ಆಗೋದು ಅವ್ರಿಗೆಲ್ಲ ಸರೆಂಡರ್ ಆಗೋದು. ಸರೆಂಡರ್ ಯುವರ್ ಈಗೋ, ಆಲ್ ದಿ ದ್ವೇಷಾಸ್ ಟು ಯುವರ್ ಸೆಲ್ಫ್. ದಟ್ ಇಸ್ ಎ ಬಿಗ್ ಯಜ್ಞ. ನಿನ್ನ ಸೆಲ್ಫ್ಗೆ ನಿನ್ನ ಅಹಂಕಾರ ಎದುರಿಸಲಿ. ಇನ್ಯಾರನ್ನೂ ಎದುರಿಸೋದು ಬೇಡ, ಜಗಳ ಆಡೋದು ಬೇಡ, ಗೆಲ್ಲೋದು ಬೇಕಿಲ್ಲ. ನೀ ಗೆಲ್ಲು ನೋಡೋಣ. ಫಸ್ಟು ದ ವಾರ್, ಡಿಮನ್ ಇನ್ ಯು ಈಸ್ ಯುವರ್ ಈಗೋ, ವಿನ್ ದಟ್ ಈಗೋ. ಅದು ಶುರು ಆಗಲಿ. ಯಾವಾಗ ಅದು ಶುರು ಆಗುತ್ತೆ ನಿನ್ನೊಳಗೆ, ನಿನ್ನ ಈಗೋ ಯಾವಾಗ ಸರೆಂಡರ್ ಆಗುತ್ತೆ, ಕಾಮಾಗಿ ಕೂಲಾಗಿ ಕರ್ಗೋಗುತ್ತೆ, ಯಾರಿಗೆ? ನಿನ್ನ ಸೆಲ್ಫ್ಗೆ. ಇಮ್ಮಿಡಿಯೇಟ್ಲಿ ದ ಹೀಲಿಂಗ್, ಯುವರ್ ಸೋಲ್ ಹೀಲ್ಸ್ ಯು, ಹೀಲ್ಸ್ ಯುವರ್ ಹಾರ್ಟ್, ಹೀಲ್ಸ್ ಯುವರ್ ಫೀಲಿಂಗ್. ಆ ಜೀವಾತ್ಮನಿಗೆ ಖುಷಿ ಆಗುತ್ತೆ. ಅಹಂಕಾರ ಹೋಗ್ತಾ 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 ಅಹಂಕಾರ ಹೊಟ್ಟೋದ ಮೇಲೆ ನೀನು ಲಿಸ್ಟ್ ಹಾಕೊಂಡು ಕೂತ್ಕೊಳ್ಳೋದೇ ಬೇಡ. ಆಟೋಮ್ಯಾಟಿಕ್ಕಾಗಿ ನೀನು ಸ್ವಭಾವದಲ್ಲೇ ಕಂಪ್ಯಾಷನ್, ಲವ್, ಅನ್ಕಂಡೀಷನಲ್ ಲವ್ ಎಲ್ಲನೂ ಅದೇ ನಿನ್ನ ಆತ್ಮದಿಂದಲೇ ಬರುತ್ತೆ. ಯುವರ್ ಸೆಲ್ಫ್ ಪ್ಯಾಸಿಫೈಸ್ ಯುವರ್ ಈಗೋ ಆ್ಯಂಡ್ ಈಗೋ ಇಸ್ ಕಂಪ್ಲೀಟ್ ಡಿಸ್ಟ್ರಾಯ್ ಆಗೋಗುತ್ತೆ. ನಾವು ಅದಕ್ಕೆ ಹೆಂಗೆ ಬೇಕೋ ಒಬೇ ಮಾಡುತ್ತೆ. ಇವಾಗ ಯುವರ್ ಈಗೋ ಈಸ್ ನೌ ಸ್ಟ್ರಾಂಗ್ because it is facing yourself. Your identity is now integrated, not fragmented. You are whole. You are not separate. Now your strength is more because you are with yourself. That self is 100%. You are Purna. You can't hate. You have to love because your Swarupa has come from, you are the reflection of your soul, not your ego. All these days you are reflecting your ego and every perception is